ಕುತ್ಕೋ ಇಲ್ಲಿ. ಅಣ್ಣ ಕರ್ಕೊಂಡ್ ಬಂದೆ ಇವನ್ನ. ಯಾರು ಇವನು? 6 ತಿಂಗಳಿಂದ ಮಾಲ್ ತಗೊಂಡಿದ್ದಾನೆ, ಇಲ್ಲಿವರೆಗೂ ಪೇಮೆಂಟ್ ಮಾಡಿಲ್ಲ ಅಣ್ಣ. ಯಾಕೋ ನನ್ ಮಗನೇ, ನಮ್ ದುಡ್ಡು ಯಾಮಾರಿಸೋದಕ್ಕೆ ಆ ನನ್ ಮಕ್ಳಿಗೂ ಧೈರ್ಯ ಇಲ್ಲ. ನೀನೇನೋ ನಮ್ ದುಡ್ಡು ಇನ್ನೂವರೆಗೂ ಕೊಟ್ಟಿಲ್ಲ. ನಾನು ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ನನಗೆ 1 ತಿಂಗಳು ಟೈಮ್ ಕೊಡಿ ಸಾಕು. ಏಯ್, ಏಯ್, ಕರ್ಕೊಂಡೋಗ್ಯವನ್ನ. ಪಾರು, ಹಾ ಆ ಸರ್, 3 ಬಾಡೀಸ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇವಾಗವರೆಗೂ ಏನು ಗೊತ್ತಾಗಿಲ್ಲ ಸರ್. ಪಾರು, ಈ ಕೇಸ್ ನನಗೆ ತುಂಬಾನೇ ತಲೆ ಕೆಡಿಸ್ತಿದೆ. 2 ಹುಡುಗರ ಬಾಡಿಗಳು, 1 ಹುಡುಗಿದು. ಇದ್ಯಾವುದೋ ಪ್ರೀತಿಯ ವಿಚಾರ ಅನ್ಸುತ್ತೆ. ಇರ್ಬೋದು ಸರ್. ತಿಳ್ಕೊಳ್ಳಿ ಬಾಡಿಗಳ ಬಗ್ಗೆ. ಓಕೆ ಸರ್. ಹ್ಮ್. ಹಲೋ. ಹಾ. ಓ, ಗುಡ್ ಗುಡ್. ಸರಿ, ಬೇರೆ ಇನ್ಫಾರ್ಮೇಶನ್ ಏನಾದರೂ ಸಿಕ್ಕಿದ್ರೆ ಕಾಲ್ ಮಾಡಿ. ಓಕೆ ಯಾರ್ದು ಫೋನ್? ಸರ್, ಆ ಡೆಡ್ ಬಾಡಿ ಇನ್ಫಾರ್ಮೇಶನ್ ಸಿಕ್ಕಿದೆ. ಏನು? ಅದರಲ್ಲಿ ಒಂದು ಡೆಡ್ ಬಾಡಿ ಅನುಪಮ್, ಹ್ಮ್ ಮತ್ತೆ ಇನ್ನೊಂದು ಅಮಿತ್ ಅನ್ನೋ ಹುಡುಗಂದು. ಹ್ಮ್ ಮತ್ತೆ ಆ ಹುಡುಗಿ ಹೆಸರು ಶ್ವೇತಾ ಅಂತ. ಹ್ಮ್ ಮತ್ತೆ ಇನ್ನೊಂದು ಶ್ವೇತಾ. ಆಶ್ಚರ್ಯಕ ವಿಷಯ ಏನಂದ್ರೆ ಅಮಿತ್ ಮತ್ತೆ ಶ್ವೇತಾ ಇಬ್ರು ವಿಕ್ರಮ್ ಅವ್ರ ಅಣ್ಣ ತಮ್ಮಂದ್ರು. ವಿಕ್ರಮ್ ಸಿಂಗ್. ಹೌದು ಸರ್. ಈ ವಿಕ್ರಮ್ ಸಿಂಗ್ ಪ್ರತಿಯೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲೂ ಇನ್ವಾಲ್ವ್ ಆಗಿರ್ತಾನೆ. ವಿಕ್ರಮ್, ಐ ಕ್ಯಾಚ್ ಯು. ನಿಲ್ಲೋ, ಎಲ್ಲಿ ಹೋಗ್ತಾ ಇದೀಯಾ? ಪರ್ಮಿಷನ್ ಇಲ್ದೆ ಒಳಗಡೆ ಬರೋದಕ್ಕೆ ನಿನಗೆ ಹೇಗ್ ಧೈರ್ಯ ಬಂತು? ನಿನ್ನಂತ ನಾಯಿಗಳ ಮನೆಗೆ ನುಗ್ಗೋದಕ್ಕೆ ನಮ್ಗೆ ಯಾರ್ದೇ ಪರ್ಮಿಷನ್ ಬೇಕಾಗಿಲ್ಲ. ಬನ್ನಿ ಇನ್ಸ್ಪೆಕ್ಟರ್, ಬಾಳ ಸಿಟ್ಟಲ್ಲಿದ್ದೀರಾ. ಯಾಕೆ ಹೊಡೆದ್ರಿ ನನ್ನ ಹುಡುಗನ್ನ? ನಿನ್ನ ನಾಯಿ ಯೂನಿಫಾರ್ಮ್ ಹಾಕೊಂಡ್ರು ಪೊಲೀಸ್ ಮೇಲೆ ಕೈ ಹಾಕಕ್ ಟ್ರೈ ಮಾಡ್ತು. ಏನಕ್ಕೆ ಬಂದಿದ್ದೀರಾ ಇಲ್ಲಿ? ನೀನೇನಾ ವಿಕ್ರಮ್ ಸಿಂಗ್? ಹೌದು, ನಾನೇ ವಿಕ್ರಮ್ ಸಿಂಗ್. ನಿನ್ನ ಅರೆಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ವಾರೆಂಟ್ ಇದೆ. ಯಾವ ಕಾರಣಕ್ಕೆ? ವಿಕ್ರಮ್ ಸಿಂಗ್, ನೀನು ನಿನ್ ತಂಗಿ ಶ್ವೇತಾನ, ನಿನ್ ತಮ್ಮ ಅಮಿತ್ನ, ಮತ್ತೆ ಅವನ ಫ್ರೆಂಡ್ ಅನೂಪ್ನ ಕೊಲೆ ಮಾಡಿದ್ಯಾ ಆ ಕೇಸ್ ಮೇಲೆ. ಏನ್ ಹೇಳ್ತಿದ್ದೀರಾ ಇನ್ಸ್ಪೆಕ್ಟರ್? ನಮ್ ತಮ್ಮ ಮತ್ತೆ ತಂಗಿ ರಜಕ್ಕೆ ಅಂತ ಮಡಿಕೇರಿಗೆ ಹೋಗಿದ್ದಾರೆ. ವಿಕ್ರಮ್ ಸಿಂಗ್, ಪೊಲೀಸ್ ಹತ್ರ ನಿನ್ ವಿರುದ್ಧ ಎಲ್ಲ ಸಾಕ್ಷ್ಯಗಳು ಮತ್ತೆ ಎಲ್ಲ ಎವಿಡೆನ್ಸ್ ಇದೆ. ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಸುಳ್ಳು ಹೇಳೋದ್ರಿಂದ ಏನೂ ಉಪಯೋಗ ಇಲ್ಲ. ಪೊಲೀಸ್ಗೆ ಈಗಾಗಲೇ 3 ಬಾಡಿಗಳು ಸಿಕ್ಕಿದೆ. ಮತ್ತೆ ಪೊಲೀಸ್ ಹತ್ರ ನಿನ್ ವಿರುದ್ಧ ಎಲ್ಲ ಎವಿಡೆನ್ಸ್ಗಳಿದೆ. ಆ 3 ಜನ ಸತ್ತಾಗ ನಿನ್ನ ಫೋನ್ನ ಲೊಕೇಶನ್ ಮತ್ತೆ ಬಾಡಿಯಲ್ಲಿ ಸಿಕ್ಕಿರೋ ಬುಲೆಟ್ಗಳು ನಿನ್ನ ಹತ್ರ ಇರೋ ಲೈಸೆನ್ಸ್ಡ್ ಗನ್ನಿಂದ ಮ್ಯಾಚ್ ಆಗುತ್ತೆ. ಈಗ ನಿನ್ನಷ್ಟಕ್ಕೆ ನೀನ್ ಮಾಡಿರೋ ಎಲ್ಲ ತಪ್ಪನ್ನ ಒಪ್ಕೊಂಡ್ರೆ ಒಳ್ಳೇದು. ಹೌದು, ನನ್ನ ತಮ್ಮನ ಕೊಂದಾಕಿರೋದು ನಾನೇ, ನನ್ನ ತಂಗಿನೂ ಕೂಡ, ಆ ಕೀಳ್ ಜಾತಿ ಹುಡುಗನೂ ಕೂಡ ನಾನೇ ಕೊಂದಿದ್ದು. ಪ್ರೀತಿ ಮಾಡ್ತಾ ಇದ್ಲು ನಮ್ಮ ತಂಗಿ ಆ ಕೀಳ್ ಜಾತಿ ಹುಡುಗನ್ನ. ಮತ್ತೆ ನಮ್ಮ ತಮ್ಮ ಅವ್ರಿಗೆ ಸಹಾಯ ಮಾಡ್ದ, ಅದಕ್ಕೆ ಕೊಂದಾಕಿದ್ ನಾನು. ಅವರಿಬ್ರು ನಮ್ಮ ವಂಶದ ಮಾನ ಮರ್ಯಾದೆನ ಹಾಳು ಮಾಡಿದ್ರು, ಅದಕ್ಕೆ ಅವ್ರನ್ನ ಸಾಯಿಸಿದ್ವಿ. ಸಾಯಿಸ್ಬಿಟ್ವಿ. ಮತ್ತೆ ಶಿಷ್ಯ, ಮತ್ತೆ ಅರ್ಧ ಪೇಮೆಂಟ್ ಬಾಕಿ ಇದೆ. ಬರೀ ಅಣ್ಣ, ಕೆಲವ್ರದ್ದು ಮಾತ್ರ ಬಾಕಿ ಇದೆ. ಅವ್ರ ಹತ್ರ ಮಾತಾಡಿದ್ದೀನಿ, ನಾಳೆ ಬಂದು ಭೇಟಿ ಆಗ್ತಾರಂತೆ. ಆಯ್ತು, ನೋಡ್ಕೊಂಬಿಡು. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿ ಸುತ್ತಾಡ್ತಿದ್ರು? ಅದು ಹಿಂಗೆ ಓತ್ಲ ಹೊಡಿತಾ ಸುತ್ತಾಡ್ತಿರ್ತಿರೋ ಅಥವಾ ಯಾವ್ದಾದ್ರು ಕೆಲಸ ಮಾಡ್ತಿರೋ? ಅನೂಪ್, ಅನೂಪ್, ಹೇಳಿ ಅಣ್ಣ. ಏನ್ ಮಾಡ್ತಿದ್ಯಾ ನೀನು? ಏನೂ ಇಲ್ಲ ಅಣ್ಣ, ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಯಾವ್ದಾದ್ರು ಸಿಗುತ್ತಾ ನೋಡಿ. ಎಲ್ಲಾದ್ರೂ ಸಿಗ್ತಾ? ಇಲ್ಲಿ ತನಕ ಇಲ್ಲ ಅಣ್ಣ. ಆಯ್ತು, ಹೋಗು. ನೋಡಿ.
ಕಣ್ಣಿಟ್ಟಿರೋರ್ ಮೇಲೆ ಏನಾದ್ರೂ ತಪ್ಪು ಕೆಲಸ ಮಾಡಬಾರ್ದು. ಸರಿ ಅಣ್ಣ. ನಾನು ನಿಮ್ಮ ಮನೆಗೆ ಯಾವಾಗಲೇ ಬಂದರೂ ನೀನು ನನ್ನ ನೋಡಿ ಕುರುಡಿಯಾಗೋಗ್ತೀಯ. ನೀನು ನನ್ನ ನೋಡೇ ಇಲ್ಲ ಅನ್ನೋ ಹಾಗೆ. ನೋಡು ಜಾನು, ನಿನಗೆಲ್ಲ ಗೊತ್ತಿದೆ ಅಲ್ವಾ ಅಣ್ಣ ಯಾವ ತರ ಅಂತ. ಹೀಗಿರುವಾಗ ಈ ತರ ಎಲ್ಲ ಅವ್ರಿಗೆ ಗೊತ್ತಾದ್ರೆ ನಿನ್ನ ನೋಡೋಕೀಗ ಕದ್ದು ಮುಚ್ಚಿ ಬರ್ತಾ ಇದೀನಲ್ಲ, ಆಮೇಲೆ ಬರೋಕೂ ಆಗಲ್ಲ. ನಾವು ಹೀಗೆ ಕದ್ದು ಮುಚ್ಚಿ ಎಷ್ಟು ದಿನ ಅಂತ ಭೇಟಿ ಆಗೋದು? ಏನಾದರೂ ಮಾಡ್ಬೇಕಲ್ವಾ? ಹೌದು, ಏನಾದ್ರೂ ಮಾಡ್ಬೇಕು. ಆದ್ರೆ ನಿನ್ನ ಅಣ್ಣನ ಫ್ರೆಂಡ್ಶಿಪ್ ಹಾಳಾಗೋದು ನನಗಿಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅಮಿತ್ ಅಣ್ಣನ ಜೊತೆ ನಿನ್ ಫ್ರೆಂಡ್ಶಿಪ್ ಚೆನ್ನಾಗಿದೆ. ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ನಿಮ್ಮಿಬ್ರ ಮಧ್ಯೆ ಮನಸ್ತಾಪ ಬರೋದು. ನಾನು ಅಮ್ಮಿ ಜೊತೆ ಮಾತಾಡಿ ನೋಡ್ತೀನಿ. ಅವನಿಗೆ ನಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ ಅನ್ಸುತ್ತೆ. ಅವ್ನ್ ಯಾವತ್ತೂ ನಮ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಳಲ್ಲ. ಆದರೆ ನಾನು ಮಾತಾಡಲೇಬೇಕು. ಯಾರ್ದಾದ್ರೂ ಸಪೋರ್ಟ್ ಬೇಕಲ್ವಾ? ಸರಿ. ಹೇಳಪ್ಪ, నేనేನೋ ಹೇಳ್ತಿದ್ದೆ ಫೋನಲ್ಲಿ, ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ. ಅದೇನಂತ ಹೇಳು. ಯಾವಾಗಿಂದ ನೋಡ್ತಾ ಇದ್ದೀನಿ ಫೋನಲ್ಲೇ ಇದೆಯಾ? ಹೇಳಿ, ಏನು ವಿಷಯ? ನೋಡು, ತುಂಬ ದಿನದಿಂದ ನಾನು ನಿನಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಅದೇನು ಹೇಳು. ನಾನೊಂದು ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ವರೇ ವಾ, ಮದುವೆವರೆಗೂ ಮಾತು ಹೋಗಿದೆ. ಆದ್ರೆ ಇವಾಗ ಹೇಳ್ತಿದ್ಯಾ ನನಗೆ? ನೋಡು, ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೆ. ಈಗ ನಾನು ಶ್ಯೂರ್ ಆಗಿದ್ದೀನಿ. ಅದಕ್ಕೆ ಮೊದಲು ನಿನಗೆ ನಾನು ಹೇಳ್ತಾ ಇರೋದು. ಈಗೇನು ಪ್ರಾಬ್ಲಮ್ಮು? ನೋಡು, ಪ್ರಾಬ್ಲಮ್ ಏನು ಅಂದರೆ, ಹುಡುಗಿ ಅಪ್ಪರ್ ಕ್ಯಾಸ್ಟ್ನವಳು ಮತ್ತು ನಾನು ಲೋವರ್ ಕ್ಯಾಸ್ಟ್ ಅವನು. ಅವ್ರ ಮನೆಯವರು ನಾನು ಒಪ್ಕೊಳ್ತಾರೆ ಅಂತ ನಾನು ಖಂಡಿತ ಅನ್ಸೋದಿಲ್ಲ. ನೋಡು, ಈ ವಿಷಯನೂ ಮುಖ್ಯ ಆಗುತ್ತೆ. ಆದ್ರೆ ನೀನು ಅವಳನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ರೆ ಅವ್ರ ಮನೆಯವ್ರಿಗೆಲ್ಲ ನೀನು ನಂಬಿಕೆ ಬರೆಸ್ಬೇಕು. ಅವ್ರ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊಂತೀಯ ಅಂತ. ಆಗ ಖಂಡಿತ ಒಪ್ಕೊಂತಾರೆ. ಆದ್ರೆ ನೀನು ತುಂಬ ಕಷ್ಟಪಡಬೇಕು. ಧೈರ್ಯವಾಗಿರು, ನಾನು ನಿನ್ನ ಜೊತೆ ಇದ್ದೀನಿ. ಥ್ಯಾಂಕ್ ಯು ಕಣೋ, ಐಡಿಯಾ ಕೊಟ್ಟಿದ್ದಕ್ಕೆ. ನನಗೆ ಗೊತ್ತಿತ್ತು ಯಾರು ನನ್ನ ಮಾತು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನು ನಂಬೇ ನಂಬ್ತೀಯ. ಸಾಕ್ ಬಿಡು, ಇದನ್ನೆಲ್ಲ ಹೇಳ್ಬೇಕಾ? ನಿನ್ನ ಜೊತೆ ನಾನಿರ್ತೀನಿ, ಸರಿನಾ? ನೋಡು, ಅವ್ರ ಮನೆಯವ್ರು ನಾನು ಒಪ್ಕೊಳ್ತಾರೆ ಅಂತ ನಿನ್ಗೆ ಅನ್ಸುತ್ತಾ? ಟ್ರೈ ಮಾಡೋದ್ರಲ್ಲಿ ಏನು ತಪ್ಪು? ಟ್ರೈ ಮಾಡು. ಸರಿ, ಅವಳ ಹೆಸರೇನು? ಅಯ್ಯೋ, ನಾಚ್ಕೋಬೇಡ, ಹೇಳು. ನೋಡು, ನೀನು ನನ್ನ ತುಂಬ ಒಳ್ಳೆ ಗೆಳೆಯ. ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ. ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ನೀನು ಸಪೋರ್ಟ್ ಮಾಡೇ ಮಾಡ್ತೀಯ ಅಂತ. ನೀನು ನಮ್ಮ ಪ್ರೀತಿನ ಒಪ್ಕೊಳ್ತೀಯ ಅನ್ಕೊಂಡಿದ್ದೀನಿ. ಮತ್ತೆ ಹೇಳು, ಯಾಕೆ ಹೆದರ್ಕೊಂತಿದ್ಯಾ? ಹೇಳು, ನಾನು ನಿನ್ನ ಜೊತೆ ಇರ್ತೀನಿ. ಶ್ವೇತಾ, ನಿನ್ ತಂಗಿ. ಸಾರಿ ಕಣೋ. ಅಯ್ಯೋ ನನ್ನ ಮಗನೇ, ನಿನ್ಗೆಷ್ಟು ಧೈರ್ಯ! ನನ್ನ ತಂಗಿ ಬಗ್ಗೆ ಹೇಗೋ ಈಗೆಲ್ಲ ಯೋಚನೆ ಮಾಡಿದೆ. ಏನಾಯ್ತು? ಈಗಷ್ಟೇ ಏನೇನೋ ಮಾತಾಡ್ತಾ ಇದ್ದೆ ದೊಡ್ಡದಾಗಿ. ನಿನಗೆ ನನ್ನ ಪ್ರೀತಿ ಬಗ್ಗೆ ಹೇಳ್ತಿದ್ದ ಹಾಗೇನೆ ರಕ್ತ ಕುದೀತಾ ಇದೆಯಾ ನಿನಗೆ? ಲೇ, ನನಗ್ ಗೊತ್ತಿರ್ಲಿಲ್ಲ ನನ್ನ ತಂಗಿ ಬಗ್ಗೆ ಮಾತಾಡ್ತಿದ್ಯಾ ಅಂತ. ನೋಡು, ನಾನು ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವಳನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ನಾನ್ ನಿನ್ನ ಸಾಯಿಸ್ಬಿಡ್ತೀನಿ. ಸಾಯಿಸು. ನಾನ್ ಸತ್ತೋದ್ರೆ ಅವಳು ಕೂಡ ಸತ್ತೋಗ್ತಾಳೆ, ಯಾಕಂದ್ರೆ ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಳೆ. ನಿಂಗ್ ಹುಚ್ಚಿಡ್ತಿದ್ಯಾ? ಯಾವಾಗ್ಲೂ ಇದೇ ತರ ಹೆದರ್ಸ್ತಿರ್ತೀಯಲ್ಲ. ಇನ್ ಮುಂದೆ ನಿನ್ನ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಏನು? ಹಾ, ನಿಜವಾಗ್ಲೂ?
ಥ್ಯಾಂಕ್ ಯು. ಹೇಳು, ಏನದು ನಿನ್ನ ಸರ್ಪ್ರೈಸ್? ಸರ್ಪ್ರೈಸ್ ಏನು ಅಂದ್ರೆ ನಾಳೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ನಮ್ಮ ಮದ್ವೆ ವಿಷಯ ಮಾತಾಡೋದಕ್ಕೆ. ಏನು, ನಿಂಗ್ ಹುಚ್ಚಿಡ್ತಿದ್ಯಾ? ನಿಂಗ್ ನಮ್ಮ ಅಣ್ಣಂದ್ರು ಹೇಗಂತ ಗೊತ್ತಿಲ್ಲ. ಅವರು ನಮ್ಮಿಬ್ರನ್ನು ಸಾಯಿಸ್ಬಿಡ್ತಾರೆ ಜೀವಂತವಾಗಿ. ನಾನು ಅಮಿತ್ ಜೊತೆ ಮಾತಾಡಿದ್ದೀನಿ, ನೀನ್ ಸುಮ್ಮನೆ ಟೆನ್ಷನ್ ತಗೊಳ್ಬೇಡ. ನೀನು ಅಮಿತ್ ಅಣ್ಣಂಗೂ ಹೇಳಿದ್ಯಾ? ಯಾವತ್ತಾದ್ರೂ ಒಂದಿನ ಹೇಳಲೇಬೇಕಿತ್ತಲ್ವಾ? ನಿನಗೆ ನಮ್ಮ ಅಣ್ಣಂದ್ರ ಬಗ್ಗೆ ಗೊತ್ತಿಲ್ಲ. ಅವರು ಯಾರನ್ನು ಬಿಡಲ್ಲ ಅಂದ್ಮೇಲೆ ನಿನ್ನನ್ ಬಿಡ್ತಾರಾ ಇಲ್ಲ ನನ್ನ ಬಿಡ್ತಾರಾ? ಅಯ್ಯೋ ದೇವ್ರೇ. ಅಯ್ಯೋ ಇಲ್ಲಿ ಕೇಳು, ಏನೂ ಆಗೋದಿಲ್ಲ, ನಾನ್ ಸಂಭಾಳಿಸ್ತೀನಿ ಎಲ್ಲಾನು. ನಿನಗ್ ಗೊತ್ತಿಲ್ಲ ನಮ್ಮಣ್ಣ ಎಷ್ಟು ಡೇಂಜರ್ ಅಂತ. ಅಮಿತ್ ಹೇಳ್ತಿದ್ದಾನಲ್ಲ ಸಪೋರ್ಟ್ ಮಾಡ್ತೀನಿ ಅಂತ, ನೀನ್ ಟೆನ್ಷನ್ ಮಾಡ್ಕೊಳ್ಬೇಡ. ನಿಜ ಒಪ್ಕೊಳ್ತಾನಲ್ವಾ? ಪಕ್ಕಾ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಸರಿ. ಅಣ್ಣ, ಅನೂಪ್ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಆದರೆ ನಿಮ್ಮ ಹತ್ರ ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ಅವನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕೆ, ನನಗೇನು ಅರ್ಥ ಆಗೋದಿಲ್ವಾ? ಹಾಗಲ್ಲ ಅಣ್ಣ. ಏನು ಗುರು, ಏನು ವಿಷಯ ಹೇಳಪ್ಪ. ಅಣ್ಣ, ನಿನ್ ಜೊತೆ ಮಾತಾಡ್ಬೇಕಿತ್ತು. ಹಾ, ನನಗೆ ಕೆಲಸ ಸಿಕ್ಕಿದೆ. ಅದಕ್ಕೆ ಏನಾದ್ರೂ ಪ್ರಾಬ್ಲಮಾ? ಇಲ್ಲ, ಅದು ಇನ್ನೊಂದು ವಿಷಯ ಮಾತಾಡ್ಬೇಕಿತ್ತು. ಅದು ಅದು ನಾನು ನಿಮ್ಮ ತಂಗಿ ಶ್ವೇತಾನ ಪ್ರೀತಿ ಮಾಡ್ತಾ ಇದ್ದೀನಿ. ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಳೆ. ನಾವು ಮದುವೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀವಿ. ಏನೋ? ಎದ್ದೇಳೋ. ನೀನೇನಾದ್ರೂ ನನ್ನ ತಮ್ಮನ ಫ್ರೆಂಡ್ ಆಗಿಲ್ಲ ಅಂತಿದ್ದಿದ್ರೆ ನಿನಗೆ ಇಲ್ಲೇ ಜೀವಂತವಾಗಿ ಹೂತಾಕ್ಬಿಡ್ತಿದ್ದೆ. ನಿನಗೆಷ್ಟೋ ಧೈರ್ಯ ಇದನ್ನು ಹೇಳೋದಿಕ್ಕೆ. ಹೋಗೋ. ನಿನ್ನ ನಾಚಿಕೆ ಬರಲ್ವಾ? ಇಂಥ ಕೀಳ್ ಜಾತಿ ಹುಡುಗನ ತೊಡೆಯಲ್ಲಿ ಕೂರಿಸ್ಕೊಂಡ್ಬಿಟ್ಟು ಆಟ ಆಡಿಸ್ಬೇಕಂತಿದ್ಯಾ ನೀನು? ಇವತ್ತಿನ ಮೇಲೆ ನೀನು ಅವನ್ನ ಮೀಟ್ ಆದ್ರೆ ಅವನಿಗೆ ಆಮೇಲೆ ಮೊದಲು ನಿನ್ನ ಗುಂಡಿಟ್ಕೊಂಡ್ ಬಿಡ್ತೀನಿ ನಾನು. ಶಿಷ್ಯ, ನಿನಗೆ ಹೇಳಿದ್ದೆ ತಾನೆ ಅವ್ರ ಮೇಲೆ ಕಣ್ಣಿಡ್ಬೇಕು ಅಂತ. ನಡಿ ಮೇಲೆ ಹೋಗು.